टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಅಸ್ತ್ರ ಪ್ರಯೋಗವಾಗ್ತಾ ಇದೆ, ದಿನಕ್ಕೊಂದು ದಾಳ ಉರುಳ್ತಾ ಇದೆ. ಲೀಡರ್ಶಿಪ್ ಲಡಾಯಿ ನಡೀತಾ ಇರುವ ಹೊತ್ತಲ್ಲೇ ಪರಮೇಶ್ವರ್ ರಾಜೀನಾಮೆ ಬಗ್ಗೆ ಮಾತನಾಡಿರೋದು ಸಂಚಲನ ಸೃಷ್ಟಿಸಿದೆ. ಇನ್ನು ಸಿಎಂ ಆಪ್ತ ಬಣ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರೆ ಡಿಕೆ ಬಣದ ನಾಯಕರು ಡಿಸಿಎಂ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಕಾರ್ಯಕರ್ತರಿಗೆ ಸ್ಪಂದಿಸಲು ರಾಜೀನಾಮೆಗೆ ಸಿದ್ಧ ಎಂದ ಪರಮೇಶ್ವರ್. ಇವೆಲ್ಲ ಗರ್ಭನ್ಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀವಿ. ಕಾಂಗ್ರೆಸ್ ಪಾಳೆಯದಲ್ಲಿ ಮುಂದಿನ ಸಿಎಂ ಯಾರು, ಚುನಾವಣೆಗೆ ಯಾರ ಸಾರಥ್ಯ, ಕೆಪಿಸಿಸಿ ಪಟ್ಟ ಸೇರಿದಂತೆ ಹಲವು ವಿಚಾರಗಳಿಗೆ ಜಟಾಪಟಿ ನಡೀತಾನೆ ಇದೆ. ಇದರ ಮಧ್ಯೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆಯ ದಾಳ ಉರುಳಿಸಿರೋದು ನಾನಾ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಇವೆಲ್ಲ ಗರ್ಭನ್ಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀವಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ಕೇಳಿದ್ರಲ್ಲ, ರಾಜೀನಾಮೆ ಕೊಡ್ತೀನಿ, ಅವಾಗ ನಿಮ್ಮ ಜೊತೆ ಇರ್ತೀನಿ ಹೀಗೆಂದ ಪರಮೇಶ್ವರ್ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ರ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಅದು ಹೇಗೆ ಅಂದ್ರೆ, ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸಲು ಆಗದ್ದಕ್ಕೆ ಪರಮೇಶ್ವರ್ ಕೊರಟಗೆರೆ ಕಾರ್ಯಕರ್ತರ ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದು, ನಿಮ್ಮ ಜೊತೆಗಿರಲು ರಾಜೀನಾಮೆ ಕೊಡಲು ರೆಡಿ ಅಂದಿದ್ದಾರೆ. ಇದು 108 ರಾಜಕೀಯ ವ್ಯಾಖ್ಯಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಎಚ್.ಕೆ. ಪಾಟೀಲ್ ಗೊಂದಲ ಸೃಷ್ಟಿಸುವಂತ ಮಾತುಗಳಿವು ಅಂದಿದ್ದಾರೆ. ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಗ್ತಕ್ಕಂಥ ಮಾತುಗಳಿವು. ಅದಕ್ಕೆ ಇವು ಯಾವುಗಳಿಗೂ ನಾನು ಪ್ರತಿಕ್ರಿಯಿಸೋದಿಲ್ಲ. ಸಿಎಂ ಬದಲಾವಣೆ ಕಪೋಲ ಕಲ್ಪಿತ ಎಂದ ಎಚ್.ಕೆ. ಪಾಟೀಲ್. ಸಿಎಂ ಸ್ಥಾನ ಇರುವುದು ರೆಕಾರ್ಡ್ ಮುರಿಯೋದಕ್ಕಲ್ಲ ಎಂದ ಮಹದೇವಪ್ಪ. ಡಿಕೆ ಲೀಡರ್ಶಿಪ್ ಮಾತಿನ ಬಳಿಕ ಪ್ರತಿಕ್ರಿಯಿಸಿರೋ ಸಿಎಂ ಆಪ್ತ ಬಣದ ಸಚಿವ ಎಚ್.ಸಿ. ಮಹದೇವಪ್ಪ, ನಾಯಕತ್ವದ ಬದಲಾವಣೆಯೂ ಇಲ್ಲ ಅಂದ್ರು. ಸಿಎಂ ಸ್ಥಾನ ರೆಕಾರ್ಡ್ ಮುರಿಯೋಕ ಇರೋದು ಅಂತ ಪ್ರಶ್ನಿಸಿದ್ರು. ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ಇಲ್ಲ. ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದ್ರೆ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವು ಮಾತಾಡ್ಬೇಕಾದ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು. ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೋಷಿಯಲ್ ಸಮುದಾಯಕ್ಕೆ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನಮ್ಮ ಜನ ಅನ್ನೋದು ಬಯಸಿದ್ರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಜನರ ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. ಸಿಎಂ ಬದಲಾವಣೆ ವಿಚಾರನೂ ಇಲ್ಲ. ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಗ್ತಕ್ಕಂಥ ಮಾತುಗಳಿವು. ರಣಹದ್ದುಗಳಂತೆ ಅಧಿಕಾರಕ್ಕಾಗಿ ಕಚ್ಚಾಡ್ತಿದ್ದಾರೆ ಬಿಜೆಪಿ ಟೀಕೆ. ನಾಯಕತ್ವವನ್ನ ಜನ ಕೊಡಬೇಕು ಅಂತ ಸಿಟಿ ರವಿ ಕಾಲೆಳೆದಿದ್ರೆ, ರಣಹದ್ದುಗಳಂತೆ ಅಧಿಕಾರಕ್ಕಾಗಿ ಕಚ್ಚಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಗುಡುಗಿದ್ದಾರೆ. ಇವತ್ತು 4 ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಲಿಂಗಾಯತರು ನಮಗೆ ಬೇಕಂತಾರ, ದಲಿತರು ನಮಗೆ ಬೇಕಂತಾರ, ಗೌಡರು ನಮಗೆ ಬೇಕಂತಾರ, ಹಿಂದುಳಿದವರು ನಮಗೆ ಬೇಕಂತಾರ. ಈ ರೀತಿ 4 ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ, ಸತ್ತ ಪ್ರಾಣಿ ತಿನ್ನಲಿಕ್ಕೆ ರಣಹದ್ದುಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೆ. ಎಲ್ಲೊಂದ್ ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ. ನಾನು ಕಾಂಗ್ರೆಸ್ನ ಪಾರ್ಟಿ ಅವ್ರು ಯಾರು ಲೀಡರ್ಶಿಪ್ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ನಾನು ಬಯಸೋದಿಲ್ಲ. ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಿಸಿದ್ದು. ಆದರೆ ನನ್ನ ತಿಳುವಳಿಕೆ ಪ್ರಕಾರ ನಾಯಕತ್ವ ಅನ್ನೋದು ಜನ ಕೊಡಬೇಕಾಗಿರೋದು. ನಾಯಕತ್ವ ಅದು ರೂಪುಗೊಳ್ಳೋದು ಯಾವ ಕಾರಣಕ್ಕೆ ರೂಪುಗೊಳ್ಳುತ್ತೆ? ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ನಾಯಕತ್ವ ರೂಪುಗೊಳ್ಳುತ್ತೆ. ಅದೇನೇ ಹೇಳಿ, ಇಷ್ಟು ದಿನ ಪಟ್ಟದಾಟ, ಮಾತಿನ ಮಲ್ಲ ಯುದ್ಧದಿಂದ ಸದ್ದು ಮಾಡ್ತಿದ್ದ ಕಾಂಗ್ರೆಸ್ ಮನೆಯಲ್ಲಿ
ಪರಮೇಶ್ವರ್ ಸಿಡಿಸಿದ ರಾಜೀನಾಮೆ ದೊಡ್ಡ ಅಚ್ಚರಿ ಹುಟ್ಟಿಸಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.